ಎರಡನೇ ನಕ್ಷತ್ರ ಭರಣಿ ನಕ್ಷತ್ರ. ಮುಖದ ಮೇಲೆ ಹೊಡೆದಂಗೆ ಹೇಳುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಇವ್ರಿಗೆ ಯಾವುದಾದ್ರೂ ಅಧರ್ಮವಾಗಿರುವಂಥ ಕೆಲಸಗಳಿಗೆ ಏನಾದರೂ ಮಾಡುವಂಥ ಕೊಟ್ಟರೆ ಆ ಜಾಗದಲ್ಲಿ ಅವರು ಒಂದು ಕ್ಷಣನೂ ಕೂಡ ಇಲ್ದಿರೋಂಥವ್ರು. ಅಂದ್ಕೊಂಡಿರೋಂಥ ಕೆಲಸನ ಮಾಡಿ ತೀರ್ಸೋವರೆಗೂ ಕೂಡ ಬಿಡಲ್ಲ. ಇವರು ಪ್ರೀತಿನೂ ಕೂಡ ಜಾಸ್ತಿ ಮಾಡುವಂಥದ್ದು, ದ್ವೇಷನೂ ಕೂಡ ಜಾಸ್ತಿ ಮಾಡುವಂಥದ್ದು. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಕ್ಷತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಕ್ಷತ್ರ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ಬ ಮನುಷ್ಯನಿಗೆ. ಯಾಕೆ ಅಂದರೆ ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗೂ ಕೂಡ ನಾವು ರಾಶಿ ನಕ್ಷತ್ರ ಹೇಳಿನೇ ಅರ್ಚನೆ ಮಾಡಿಸ್ಕೊಳ್ಳೋದು. ಸೊ ಈ ಕಾರಣದಿಂದ ನಕ್ಷತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಯಾವ ನಕ್ಷತ್ರದಲ್ಲಿ ನಾವು ಜನ್ಮ ತಾಳಿರ್ತೀವಿ ಅನ್ನೋದ್ರ ಮೇಲೇ ಯಾವ ದಶ ಶುರುವಾಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಅದ್ರ ಮೇಲೇ ನಮಗೆ ಫಲಗಳನ್ನ ಏನು ಹೇಗಿದೆ, ನಮ್ಮ ಜಾತಕ ಹೇಗಿದೆ ಅನ್ನೋದನ್ನ ವಿಮರ್ಶೆ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ನಕ್ಷತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿಂದ ನಾವು ನಕ್ಷತ್ರಗಳ ಬಗ್ಗೆ ಮಾತಾಡೋಣ. ಯಾವ ನಕ್ಷತ್ರದಲ್ಲಿ ಹುಟ್ಟಿರೋರ ಗುಣ ಸ್ವಭಾವ ಹೇಗಿರುತ್ತೆ, ಅವರು ಎಂಥ ದೇವತೆಗಳನ್ನ ಅವರು ಪ್ರಾರ್ಥನೆ ಮಾಡಬೇಕು, ಮತ್ತು ಯಾವ ಕೆಲಸಗಳನ್ನ ಮಾಡಿದ್ರೆ ಅವ್ರಿಗೆ ಅಭಿವೃದ್ಧಿ ಆಗತ್ತೆ, ಇದ್ರ ಬಗ್ಗೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಎರಡನೇ ನಕ್ಷತ್ರ ಭರಣಿ ನಕ್ಷತ್ರ. ಸೊ ಭರಣಿ ನಕ್ಷತ್ರದವರ ಗುಣ ಸ್ವಭಾವ ಹೇಗಿರುತ್ತೆ, ಅವರು ಯಾವ ದೇವತೆನ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಇವರ ಒಂದು ದೇವತೆ ಬಂದು ಅಧಿದೇವತೆ ಬಂದು ಶುಕ್ರ ಆಗಿರ್ತಾರೆ. ಹಾಗೆ ಇವರ ದೇವತೆ ಯಾರಾಗಿರ್ತಾರೆ ಅಂತಂದರೆ ಭರಣಿ ನಕ್ಷತ್ರದಕ್ಕೆ ಯಮರಾಜ ಆಗಿರ್ತಾನೆ. ಯಮ ಧರ್ಮರಾಜ ಅಂದ್ರೇ ಧರ್ಮನ ಪಾಲನೆ ಮಾಡೋರು ಅಂತ. ಇವರ ಸ್ವಭಾವನೇ ಹಾಗಾಗಿರುತ್ತೆ. ಇವರು ಧರ್ಮನ ಬಿಟ್ಟು ಈಚೆ ಕಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಯಾವಾಗಲೂ ಅವರು ಧರ್ಮನ ಪಾಲನೆ ಮಾಡ್ತಾರೆ ಅಂತ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಸ್ವಲ್ಪ ನೇರ ನುಡಿಯವರಾಗಿರ್ತಾರೆ. ನೇರ ನುಡಿ ಅಂದಿದ್ದ ಮಾತ್ರಕ್ಕೆ ಯಾರನ್ನೂ ಆಡ್ಕೊಳ್ಳೋದು, ಅಹಂಕಾರವಾಗಿ ಮಾತಾಡೋದು ಇದ್ಯಾವುದೂ ಅವರಲ್ಲಿ ಇರಲ್ಲ. ಅನಿಸಿದ್ದನ್ನ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ನೇರವಾಗಿ ಅವರಿಗೆ ಮುಖದ ಮೇಲೆ ಹೊಡೆದಂಗೆ ಹೇಳುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಹಾಗೆ ಇವರು ಧರ್ಮ ಪಾಲನೆ ಮಾಡೋದು ಜಾಸ್ತಿ, ಧರ್ಮನ ಬಿಟ್ಟು ಈಚೆ ಕಡೆಗೆ ಹೋಗಲ್ಲ ಅಂತ ನಾನು ಆಗಲೇ ಹೇಳಿದೆ. ಅದೇ ರೀತಿಯಲ್ಲೇ ಇವರ ಕೆಲಸಗಳು ಕೂಡ ಅಷ್ಟೇ. ಇವ್ರಿಗೆ ಯಾವುದಾದ್ರೂ ಅಧರ್ಮವಾಗಿರುವಂಥ ಕೆಲಸಗಳಿಗೆ ಏನಾದರೂ ಮಾಡುವಂಥ ಕೊಟ್ಟರೆ ಆ ಜಾಗದಲ್ಲಿ ಅವರು ಒಂದು ಕ್ಷಣನೂ ಕೂಡ ಇಲ್ದಿರೋಂಥವ್ರು. ತುಂಬ ಹಠದ ಸ್ವಭಾವ. ಈಗ ಧರ್ಮ ಪಾಲನೆ ಮಾಡ್ತಾರೆ ಅಂತಂದರೆ ಅವ್ರು ಒಂದಕ್ಕೆ ಸ್ಟಿಕ್ ಆಗಿರ್ತಾರೆ ಅಂತ ಅರ್ಥ ಅಲ್ವಾ. ಸೊ ಫ್ಲೆಕ್ಸಿಬಲ್ ಆಗಲ್ಲ ಇವರು. ಇವ್ರು ಏನಕ್ಕೆ ಮೈಂಡ್ ಇವ್ರು ಸೆಟ್ ಆಗಿರ್ತದೆ ಅದನ್ನೇ ಮಾತ್ರನೇ ಇವ್ರು ಮಾಡೋದು. ತುಂಬ ಹಠದ ಸ್ವಭಾವ ಆಗಿರುತ್ತೆ. ಅಂದ್ಕೊಂಡಿರೋಂಥ ಕೆಲಸನ ಮಾಡಿ ತೀರ್ಸೋವರೆಗೂ ಕೂಡ ಬಿಡಲ್ಲ. ಇವ್ರ ಕೆಲಸಗಳನ್ನ ಎಲ್ಲ ಕೆಲಸಗಳನ್ನೂ ಮಾಡೋಕ್ಕೆ ಹೋಗಲ್ಲ. ಯಾವುದೋ ಒಂದು ಕೆಲಸಕ್ಕೆ ಇವ್ರು ಕೈ ಇಟ್ಟರು ಅಂದರೆ ಅದು ಫಿನಿಶ್ ಆಗೋವರೆಗೂ ಬಿಡಲ್ಲ. ಆ ರೀತಿಯಾದ ಒಂದು ಹಠದ ಸ್ವಭಾವದವರಾಗಿರ್ತಾರೆ ಇವರು. ಭರಣಿ ನಕ್ಷತ್ರದವರು ನೋಡೋದಕ್ಕೆ ಬಹಳ ಸುಂದರವಾಗಿರ್ತಾರೆ. ಯಾಕೆ ಅಂತಂದರೆ ಅವರು ಶುಕ್ರನೇ ಅವರ ಅಧಿದೇವತೆ ಆಗಿರೋದ್ರಿಂದ ತುಂಬ ಅವರು ಸುಂದರವಾಗಿ ಕಾಣಿಸ್ತಿರ್ತಾರೆ. ಒಳ್ಳೆ ಬಟ್ಟೆಗಳನ್ನ ಹಾಕೋಬೇಕು ಅಂತ ಆಸೆ ಪಡ್ತಾರೆ. ಸ್ವಲ್ಪ ಯಾವಾಗಲೂ ಲಕ್ಸುರಿನೆಸ್ನ ಇವರು ತುಂಬ ಇಷ್ಟಪಡ್ತಾರೆ. ಅವ್ರ ಮನಸ್ಸಲ್ಲಿ ಯಾವಾಗಲೂ ಅಷ್ಟೇ ಅವ್ರು ಏನೇ ಒಂದು ವಸ್ತು ತೊಗೋಬೇಕು ಅಂದರೂ ಎಲ್ಲ ಹೈ ವೇರಿಯಂಟ್ ತೊಗೋಬೇಕು ಅನ್ನೋಂಥ ಆಲೋಚನೆ ಜಾಸ್ತಿ ಇರುತ್ತೆ ಅವರಿಗೆ. ಭರಣಿ ನಕ್ಷತ್ರದವರು ತುಂಬ ಭಾವನಾತ್ಮಕವಾದ ಒಂದು ಏರಿಳಿತಗಳು ಇವ್ರಿಗೆ ಆಗ್ತಾ ಇರುತ್ತೆ. ಅಂದರೆ ಇವರು ಪ್ರೀತಿನೂ ಕೂಡ ಜಾಸ್ತಿ ಮಾಡುವಂಥದ್ದು, ದ್ವೇಷನೂ ಕೂಡ ಜಾಸ್ತಿ ಮಾಡುವಂಥದ್ದು, ಯಾವುದನ್ನು ಕೂಡ ಸಹಿಸ್ಕೊಳ್ದೇ ಇರೋವಂಥವ್ರು. ಇವ್ರು ಹೆಂಗೆ ಅಂತಂದರೆ ಇವ್ರಿಗೆ ಯಾವುದ್ರಲ್ಲಾದ್ರೂ ಒಂಚೂರು ಕೊರತೆ, ಯಾರಾದರೂ ಇವ್ರನ್ನ ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಆ ಪ್ರೀತಿಲಿ ಒಂಚೂರು ಕೊರತೆ ಆಯಿತು ಅಂದರೆ ತುಂಬಾ ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾರೆ. ಕೋಪ ಅಂತ ಬಂತು ಅಂತಂದರೆ ಅವ್ರನ್ನ ಯಾವ ಲೆವೆಲ್ಗೆ ದ್ವೇಷ ಮಾಡ್ತಾರೆ ಅಂದರೆ ಆ ಲೆವೆಲ್ಗೆ ಅವ್ರು ದ್ವೇಷ ಮಾಡ್ತಾರೆ. ಇದು ಇವರ ಒಂದು ಸ್ವಭಾವ ಆಗಿರುತ್ತೆ. ಯಾಕಂದರೆ ಮೊದಲೇ ಹಠದ ಸ್ವಭಾವ ಆಗಿರೋದ್ರಿಂದ ಇದೊಂದು ಸ್ವಭಾವ ಇವರಲ್ಲಿ ಇರುತ್ತೆ. ಜೊತೆಗೆ ಇವರು ಶುಕ್ರನ ಆಡಳಿತದಲ್ಲಿ ಇರೋದ್ರಿಂದ ಸ್ವಲ್ಪ ಲಕ್ಸುರಿನೆಸ್ನ ತುಂಬ ಇಷ್ಟಪಡ್ತಾರೆ. ನೋಡೋದಕ್ಕೂ ತುಂಬ ಸುಂದರವಾಗಿರ್ತಾರೆ. ಯಾವುದೇ ವಸ್ತುಗಳನ್ನ ತೊಗೊಂಡ್ರೂ ಕೂಡ ಎಲ್ಲನೂ ಹೈ ವೇರಿಯಂಟಲ್ಲೇ ಬೇಕು ಅಂತ ಆಸೆ ಪಡುವಂಥವ್ರು ಆಗಿರ್ತಾರೆ. ಸೊ ಶುಕ್ರ ಅಂತಂದ್ರೇ ಹಾಗೆ ಅಲ್ವಾ. ಯಾವಾಗಲೂ ಕೂಡ ಅವರು ಒಂಥರ ವಿಲಾಸವಾಗಿರಬೇಕು, ತುಂಬ ಚೆನ್ನಾಗಿರಬೇಕು, ಲಕ್ಸುರಿನೆಸ್ ಇರಬೇಕು. ಮತ್ತು ಸ್ವಲ್ಪ ಇವರಿಗೆ ಯಾವಾಗಲೂ ಒಂದು ಸ್ವಲ್ಪ ಮೋಜು ಮಸ್ತಿ ಅನ್ನೋದು ಕೂಡ ಜಾಸ್ತಿ ಆಗಿರುತ್ತೆ. ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಬೇಕು, ಒಳ್ಳೆ ಪರ್ಫ್ಯೂಮ್ ಹಾಕ್ಕೋಬೇಕು, ಒಳ್ಳೆ ಶೂಸ್ ತೊಗೋಬೇಕು, ಈ ರೀತಿಯಾದ ಆಲೋಚನೆಗಳು ಅವ್ರಿಗೆ ಜಾಸ್ತಿ. ಒಟ್ನಲ್ಲಿ ನೋಡೋಕ್ಕೆ ನಾನು ತುಂಬ ಚೆನ್ನಾಗಿರಬೇಕು, ಎಷ್ಟು ಜನದ ಮಧ್ಯದಲ್ಲಿದ್ದರೂ ನನ್ನನ್ನು ಗುರ್ತಿಡಿಬೇಕು, ಈ ರೀತಿಯಾದ ಒಂದು ಯೋಚನೆ ಇವ್ರಿಗಿರುತ್ತೆ. ಇವ್ರಿಗೆ ಸೂಟಬಲ್ ಆಗುವಂತಹ ಕೆಲಸಗಳು ಯಾವುದು, ಯಾವ ಕೆಲಸಗಳು ಮಾಡಿದ್ರೆ ಇವ್ರು ಚೆನ್ನಾಗಿರ್ತಾರೆ ಅಂತ ನೋಡಿದ್ರೆ ಇವ್ರಿಗೆ ಕಲೆ, ಸಾಹಿತ್ಯ, ಈ ರೀತಿಯಾದ ಕೆಲಸಗಳು ಸೂಟ್ ಆಗುತ್ತೆ. ಡಾನ್ಸ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಮತ್ತು ಅಡ್ಮಿನ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಇದೆಲ್ಲನೂ ಕೂಡ ಇವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುವಂಥ ಕೆಲಸಗಳಾಗಿರುತ್ತೆ. ಇವ್ರು ಯಾವಾಗ್ಲೂ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೋಗಿ ಇವ್ರ ಕಷ್ಟಕ್ಕೆ ಸಿಗಾಕೊಳ್ಳೋದೇ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಈ ವಿಚಾರದಲ್ಲಿ ಅವರು ಕೇರ್ಫುಲ್ ಆಗಿರಬೇಕಾಗತ್ತೆ. ಇವರಿಗೆ ಯಾವಾಗಲೂ ಕೂಡ ರುಚಿಕರವಾದ ಊಟನೇ ಇರಬೇಕು.
ಅದು ಅಂತ ಇಂಥ ಊಟ ಇದ್ದರೆ ಅವ್ರು ಊಟನೇ ಮಾಡಲ್ಲ, ಬೇಕಾದ್ರೆ ಉಪವಾಸ ಇರ್ತಾರೆ, ಆದರೆ ರುಚಿಕರವಾದ ಊಟನೇ ಬೇಕು ಅಂತ ಇವ್ರು ಯಾವಾಗಲೂ ಕೇಳೋದು. ಮನೆಯಲ್ಲೂ ಅಷ್ಟೇ ಅಥವಾ ಹೊರಗಡೆ ಹೋದರೂ ಅಷ್ಟೇ ಹುಡ್ಕೊಂಡು ಹೋಗ್ತಾರೆ, ಎಲ್ಲಿ ರುಚಿ ಊಟ ಸಿಕ್ಕುತ್ತೆ ಅಂದರೆ ಆ ಜಾಗಕ್ಕೆ ಹುಡ್ಕೊಂಡು ಹೋಗುವಂಥವ್ರಾಗಿರ್ತಾರೆ ಅವರು. ಇವ್ರಿಗೆ ಸ್ವಲ್ಪ ಏಳಿಗೆ ಅನ್ನೋದು ಒಂದು 40 ವರ್ಷದ ನಂತರ ಸ್ವಲ್ಪ ಇವರಿಗೆ ಏಳಿಗೆ ಅನ್ನೋದು ಚೆನ್ನಾಗಿರುತ್ತೆ. 40 ವರ್ಷದವರೆಗೂ ಕೂಡ ಸ್ವಲ್ಪ ಕಷ್ಟಪಡಬೇಕಾಗತ್ತೆ, ಒಂಚೂರು ಸ್ಟ್ರಗಲ್ ಲೈಫ್ ಅಂತ ಅನ್ನೋದಿರುತ್ತೆ. ಇನ್ನು ಇವರಿಗೆ 1ನೇ ಪಾದ 2ನೇ ಪಾದ ಈ ರೀತಿ ನೋಡೋಕೆ ಹೋದಾಗ ಯಾವ ಪಾದದವ್ರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ, 1ನೇ ಪಾದದವರು ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾರೆ, ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ಇರುತ್ತೆ. ಇನ್ನು 2ನೇ ಪಾದವರು ಯಾವಾಗಲೂ ಕೂಡ ಬ್ಯುಸಿ ಇರೋಕ್ಕೆ ಇಷ್ಟಪಡ್ತಾರೆ, ಬಿಸ್ನೆಸ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಸಣ್ಣ ಪುಟ್ಟ ಕೆಲಸಗಳಿಗೆ ಕೈ ಇಡೋಕೆ ಅವ್ರು ಇಷ್ಟಪಡೋದಿಲ್ಲ. ಇನ್ನು 3ನೇ ಪಾದದವರು ಸ್ವಲ್ಪ ಎಮೋಷ್ನಲ್ ಆಗಿರ್ತಾರೆ, ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ಒಂದಿಷ್ಟು ಸಹಿಸ್ಕೊಳ್ಳಲ್ಲ, ಇದೇ ಅವ್ರಿಗೆ ಮುಳುವಾಗ್ಬಿಡುತ್ತೆ. ಯಾಕಂತಂದರೆ ಯಾವುದೋ ಒಂದು ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಏನೋ ಸ್ವಲ್ಪ ತೊಂದರೆ ಆಯಿತು ಅಂತಂದರೆ ನನಗೆ ಹರ್ಟ್ ಆಯಿತು ಅಂತೇಳಿ ಆ ಕೆಲಸನೇ ಬೇಡ, ಅದು ಎಷ್ಟೇ ಸಂಬಳ ಬರ್ತಾಯಿದ್ರು ಕೂಡ ಬಿಟ್ಟು ಬರೋವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಇನ್ನು 4ನೇ ಪಾದದವ್ರು ಬಂದು ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಯಾವಾಗಲೂ ತಾನು ರಾಜನ್ ಥರ ಇರಬೇಕು ಅನ್ನುವಂಥ ಒಂದು ಪ್ರವೃತ್ತಿಯವರು ಆಗಿರ್ತಾರೆ. ಇವ್ರಿಗೆ ಸೂಟಬಲ್ ಆಗೋ ಕೆಲಸಗಳು ಇಂಥದ್ದೇ, ಗೌರ್ಮೆಂಟ್ ಕೆಲಸಗಳು ಮತ್ತು ಅಡ್ಮಿನ್ ಡಿಪಾರ್ಟ್ಮೆಂಟ್ ಇದೆಲ್ಲನೂ ಕೂಡ ಇವರಿಗೆ ಸೂಟಬಲ್ ಆಗುವಂಥ ಕೆಲಸಗಳಾಗಿರುತ್ತೆ. ಇನ್ನು ಇವ್ರಿಗೆ ದೇವತೆ ಬಂದು ಏನು ಶುಕ್ರ ಆಗಿರ್ತಾನೆ ಮತ್ತು ಯಮಧರ್ಮರಾಜ ಆಗಿರೋದ್ರಿಂದ ಇವರು ಯಾವಾಗಲೂ ಜೀವನದಲ್ಲಿ ಧರ್ಮನ ಪಾಲನೆ ಮಾಡಲೇಬೇಕು, ಮಾಡಲಿಲ್ಲ ಅಂತಂದಾಗ ಇವ್ರ ಜೀವನದಲ್ಲಿ ತೊಂದರೆಗಳು ಶುರುವಾಗ್ಬಿಡುತ್ತೆ. ಈಗ ನೋಡಿ, ಏನೋ ಒಂದು ಕೆಲವು ಕೆಲಸಗಳಲ್ಲಿ ಏನು ಪರವಾಗಿಲ್ಲ, ಧರ್ಮ ಇಲ್ಲದೇ ಇರೋ ಧರ್ಮ ಬಿಟ್ಟು ನಡೆಯೋಣ ಅಂತ ಏನಾದರೂ ಇವ್ರು ಯೋಚನೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ಇವರ ಲೈಫಲ್ಲಿ ಸಂಪಾದನೆ ಮಾಡಿದ್ದೆಲ್ಲ ಕುಂಠಿತ ಆಗೋಕ್ಕೆ ಶುರು ಆಗ್ಬಿಡುತ್ತೆ, ಸ್ಟೆಪ್ ಬೈ ಸ್ಟೆಪ್ ಡೌನ್ ಆಗೋಕ್ಕೆ ಶುರು ಆಗಿಬಿಡ್ತಾರೆ. ಸೊ ಹಾಗಾಗಿ ಇವ್ರು ಯಾವುದೇ ಕಾರಣಕ್ಕೂ ಕೂಡ ಧರ್ಮ ಬಿಟ್ಟು ಹೋಗಲ್ಲ, ಅಕಸ್ಮಾತ್ ಇವ್ರು ಆ ಥರ ಆಲೋಚನೆ ಕೂಡ ಮಾಡೋಕ್ಕೆ ಹೋಗಬಾರ್ದು, ಅದೇ ಇವ್ರಿಗೆ ವೀಕ್ನೆಸ್ ಆಗಿಬಿಡುತ್ತೆ. ಇವ್ರು ಮಾಡಬೇಕಾಗಿರುವಂಥ ದಾನ ಧರ್ಮ ಯಾವುದು ಅಂತಂದರೆ ಬಿಳಿಯ ವಸ್ತುಗಳನ್ನ ದಾನ ಮಾಡಬೇಕಾಗತ್ತೆ. ಅಂದರೆ ಅಕ್ಕಿ ಆಗಿರ್ಬೋದು, ಹಾಲು, ಮೊಸರು, ಸಕ್ಕರೆ ಇಂಥದನ್ನ ದಾನ ಮಾಡಬೇಕಾಗತ್ತೆ ಶುಕ್ರವಾರದ ದಿವಸದಲ್ಲಿ. ಇನ್ನು ನೆಡಬೇಕಾಗಿರೋ ಗಿಡ ಯಾವುದು ಅಂತಂದರೆ ನೆಲ್ಲಿ ಗಿಡನ ತೊಗೊಂಡು ಬಂದು ಪೋಷಣೆ ಮಾಡೋದು. ನಿಮ್ಮ ಒಂದು ಪಾಟಲ್ಲಿ ಹಾಕ್ಕೊಂಡು ಪೋಷಣೆ ಮಾಡಿದ್ರೂ ಪರವಾಗಿಲ್ಲ, ಎಲ್ಲಾದರೂ ನೆಲ್ಲಿ ಗಿಡ ನೋಡಿದ್ರೆ ಅದಕ್ಕೆ ನೀರು ಹಾಕೋದು, ಆ ಗಿಡನ ನೀವು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದನ್ನ ಮಾಡೋದ್ರಿಂದನೂ ಕೂಡ ನಿಮಗೆ ಇರುವಂತಹ ಗ್ರಹ ದೋಷಗಳು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ನೋಡಿ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ದೋಷಗಳು ಅಕಸ್ಮಾತ್ ಬಂದರೆ ಯಾವ್ದು ಬರ್ಬೋದು ಅಂದರೆ, ಇವ್ರು ಹುಟ್ಟಿರೋದು ಬಂದು ಮೇಷರಾಶಿ ಅಲ್ವಾ, ಮೇಷರಾಶಿ ಅಧಿಪತಿ ಕುಜ ಆಗಿರ್ತಾನೆ, ನಕ್ಷತ್ರಾಧಿಪತಿ ಬಂದು ಶುಕ್ರ ಆಗಿರ್ತಾನೆ. ಸೊ ಹಾಗಾಗಿ ಇವರಿಗೆ ಕುಜ ಮತ್ತು ಶುಕ್ರನ ದೋಷಗಳೇನಾದರೂ ಬಂತು ಅಂತಂದರೆ ಜೀವನದಲ್ಲಿ ಕೆಲವೊಂದು ಕಷ್ಟಗಳನ್ನ ಇವ್ರು ಎದುರಿಸ್ಬೇಕಾಗಿ ಬರುತ್ತೆ. ಅಂದರೆ ಯಾವುದೇ ಏಳಿಗೆಗಳಾಗ್ತಾ ಇಲ್ಲ, ಅಥವಾ ಅವಾಗೋಗ ಬಿದ್ದು ಏಟ್ ಮಾಡ್ಕೊಳ್ಳುವಂಥದ್ದು, ಹಣಕಾಸು ಕೈಲಿ ನಿಲ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳನ್ನೇನಾದ್ರು ಎದುರಿಸ್ತಾ ಇದ್ರೆ ಅವರಿಗೆ ಕುಜ ಮತ್ತು ಶುಕ್ರನ ದೋಷಗಳಿದೆ ಅಂತಲೇ ಅರ್ಥ. ಸೊ ಇವರು ಅಂದರೆ ಅವರೇ ಅಂತಲ್ಲ, ಇಡೀ ಭರಣಿ ನಕ್ಷತ್ರದವರು ಆರಾಧನೆ ಮಾಡಬೇಕಾಗಿರೋ ದೇವ್ರು ಯಾವುದು ಅಂತಂದರೆ ದುರ್ಗಾದೇವಿನ ತುಂಬ ಆರಾಧನೆ ಮಾಡಬೇಕಾಗತ್ತೆ. ಪ್ರತಿ ಶುಕ್ರವಾರ ದಿವಸ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಏನಾದರೂ ಒಂದು ನಿಮ್ಮ ಪ್ರಾರ್ಥನೆನ ಮಾಡಿಕೊಂಡು ಅಥವಾ ದೇವಿಗೆ ಒಂದು ಅರ್ಚನೆನ ಮಾಡಿಸ್ಕೊಂಡು ಬರುವಂಥದ್ದು, ಅಥವಾ ಮನೆಯಲ್ಲೇ ಇದ್ರೂ ಪರವಾಗಿಲ್ಲ ದುರ್ಗಾದೇವಿಯ ಸ್ತೋತ್ರಗಳನ್ನ ಕೇಳುವಂಥದ್ದು, ಮತ್ತು ಲಕ್ಷ್ಮೀ ಸ್ತೋತ್ರ, ಕನಕದಾರ ಸ್ತೋತ್ರನ ಪ್ರತಿ ನಿತ್ಯನೂ ಕೇಳುವಂಥದ್ದು, ಇದು ಕೂಡ ಅವರಿಗೆ ತುಂಬಾ ದೊಡ್ಡ ಅಭಿವೃದ್ಧಿ ಕೊಡುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳುವಂಥದ್ದು, ಭರಣಿ ನಕ್ಷತ್ರದವರು ಯಾವಾಗಲೂ ಕೂಡ ಶುಕ್ರ ಗಾಯತ್ರಿ ಮಂತ್ರನ ಪಠನೆ ಮಾಡ್ಕೊಳ್ಳೋದು ಕೂಡ ಅವ್ರ ಜೀವನದಲ್ಲಿ ತುಂಬಾ ಅಭಿವೃದ್ಧಿನ ತೊಗೊಂಬಂದು ಕೊಡುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ.